ಇವತ್ತು ಆ, ರಾಷ್ಟ್ರೀಯ ಹೆದ್ದಾರಿ 75 NH 75ನ ನಾವು ನಿರೀಕ್ಷಿಸಿದಂತೆ ಈ ಬಾರಿ ಸಹ ಭೂಕುಸಿತ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ. ಆದ್ರೆ ಮುಂಜಾಗ್ರತಾ ಕ್ರಮ ನಾವು ಕಳೆದ ಬಾರಿ ತಗೊಂಡಿದ್ದಕ್ಕೆ ಅಷ್ಟಾಗಿ ಭೂಕುಸಿತ ಭೀಕರವಾಗಿ ಎಲ್ಲೂ ಆಗಿಲ್ಲ. ಮುಂಜಾಗ್ರತಾ ಕ್ರಮ ನಾವೆಲ್ಲ ತಗೊಂಡಿದ್ವಿ. ಆದ್ರೆ ಈಗ ನಮ್ಗೆ ಈ ಏನು ಆನೆ ಮಹಲ್ ಮತ್ತೆ ಒಂದೊಂದು ಕಡೆ ರೀಚ್ ಅಲ್ಲಿ ಅಲ್ಲಲ್ಲೇ ಸ್ವಲ್ಪ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇರೋದ್ರಿಂದ ಮತ್ತೆ ಮುಂದಿನ ದಿನಗಳಲ್ಲಿ ಮುಂದಕ್ಕೆ ವೆಹಿಕಲ್ಸ್ ಆಗಿರ್ಬೋದು ಯಾವುದು ಪ್ರಾಣ ಹಾನಿ ಆಗದ ರೀತಿಯಲ್ಲಿ ನಾವು ನಮ್ಮ ಇಲ್ಲ ಸ್ಥಳೀಯ ನಮ್ಮ AC ಮೇಡಮ್ ಆಗಿರ್ಬೋದು NH ಅವರೆಲ್ಲ ಬಂದು ಮಾಡಿದ್ದೀವಿ. ಇಲ್ಲಿ ಹಲವಾರು ದೂರುಗಳಿದ್ದಾವೆ ಯಾವುದು ಲ್ಯಾಂಡ್ ಸ್ಲೈಡ್ ಬಗ್ಗೆ. ಯಾಕಂತ ಹೇಳಿದ್ರೆ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಸಮಸ್ಯೆ ಹೇಳ್ತಿದ್ದಾರೆ, ಕೆಲಸ ಕುಂಠಿತ ಆಗಿದೆ ಅಂತೇಳಿ. ಅದೇ ನಾವು ಕಳೆದ 3 ತಿಂಗಳಲ್ಲಿ ನಾವು ರಿವ್ಯೂ ಮಾಡಿದಾಗ ಆಗಷ್ಟು ಸಾಕಷ್ಟು ಕೆಲಸ ಆಗಿದೆ. ಆದ್ರೆ ಈ ಲ್ಯಾಂಡ್ ಸ್ಲೈಡ್ ವಿಷಯದಲ್ಲಿ ಅವ್ರಿಗೂ ಸಹ ಯಾವ ರೀತಿ ವಿಫಲರಾಗಿದ್ದಾರೆ ಅನ್ನೋದು ನಾನು ಪರಿಶೀಲಿಸಿದಾಗ ಅವ್ರು ಹೇಳ್ತಾರೆ, ಈಗ ಒಂದು ಬ್ರೆಸ್ಟ್ ವಾಲ್ ಅಂತ ನಾವ್ ಏನ್ ಮಾಡ್ತಿದೀವಿ, ಬ್ರೆಸ್ಟ್ ವಾಲ್ ಮಾಡಿದ್ರು ಸಹ ಕ್ರಮೇಣ ಮಣ್ಣು ಕುಸಿತಾ ಇದೆ ಅಂತಂದ್ರೆ ಮಣ್ಣು ಮಾಯಿಶ್ಚರ್ ಜಾಸ್ತಿ ಇದೆ, ಮಣ್ಣು ಕ್ವಾಲಿಟಿ ತುಂಬಾ ಮೆತ್ತ ಇರೋದ್ರಿಂದ ಹಾಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ಪ್ಯಾರಲಲ್ ಆಗಿ ನಾವು ಈ ಸೈಡ್ ಏನ್ ಕಾಂಕ್ರೀಟ್ ಆಗಿರೋ ಕಡೆ ರಸ್ತೆನ ಕ್ಲೋಸ್ ಮಾಡಿ ಈ ಕಡೆ ಬಲಬಗ್ಗೆಯಲ್ಲಿ ನಾವು ಟ್ರಾವೆಲ್ಗೆ ಅವಕಾಶ ಮಾಡ್ಕೊಡ್ತೀವಿ. ಜೊತೆಗೆ ಯಾವುದೇ ರೀತಿಯ ರಸ್ತೆ ಮುಚ್ಚಾಗದಾಗ್ಲಿ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಇವತ್ತು ಜಿಲ್ಲಾಡಳಿತ ಎಲ್ಲ ಸೇರಿ ನಾವು ಮಾಡ್ತೀವಿ ಅಂತ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಾ, ಇನ್ನೂ ಸಹ ಕೆಲಸಗಳು ಆಗ್ಬೇಕಾಗಿದೆ. ಸುಮಾರು ಇನ್ನು 1.5-2 ತಿಂಗಳಲ್ಲಿ ಬಹುಶಃ ಕ್ರಮೇಣ ಕಂಪ್ಲೀಟ್ ಆಗ್ತದೆ. ಜೊತೆಗೆ ಕಳೆದ ಬಾರಿ ನಾವು ಮಾನ್ಯ ಕೇಂದ್ರ ಟ್ರಾನ್ಸ್ಪೋರ್ಟ್ ಸಚಿವರನ್ನ ಭೇಟಿ ಮಾಡಿದಾಗ ನಮಗೊಂದು 13 ಕೋಟಿಯ ಏನದು ಒಂದು ಸೈಂಟಿಫಿಕ್ ಪ್ಲಾನ್ ಮಾಡಿದ್ದಾರೆ. ಅದನ್ನ 13 ಕೋಟಿ ಮಂಜೂರು ಮಾಡಿಕೊಟ್ಟು ನಾವು ಮನವಿ ಮಾಡಿದ್ಮೇಲೆ ಅದನ್ನ ಈಗ ಟೆಂಡರ್ ಕಾಲ್ ಫಾರ್ ಆಗಿದೆ. ಇನ್ನು 1 ವರ್ಷದಲ್ಲಿ ಅದು ಸಹ ಕಂಪ್ಲೀಟ್ ಆಗ್ತದೆ. ಅದಾದ್ರೆ ಬಹುಶಃ ಯಾವುದೇ ರೀತಿಯ ಲ್ಯಾಂಡ್ ಸ್ಲೈಡ್ ಮುಂದಿನ ಮಾನ್ಸೂನ್ ಅಂತೂ ಆಗಲ್ಲ. ಈ ಬಾರಿ ನಾವು ಅನ್ಕೊಂಡಿದ್ವಿ ಅಲ್ಲಲ್ಲಿ ಸಣ್ಣ ಪುಟ್ಟ ಆಗ್ತದೆ ಅಂತ, ಆ ರೀತಿ ಆಗ್ತಾ ಇದೆ. ಯಾವುದೇ ರೀತಿಯ ಪ್ರಾಣಾಪಾಯ ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ತಗೊಳ್ಳೋಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ಅಲ್ಲ ಅದೇ ಈಗ ಇಲ್ಲ ಮಾಧ್ಯಮದವರು ಹೇಳಿದಾಗ ನಾನು ಫೋಟೋಸ್ ನೋಡಿದೆ. ಮುಂದಕ್ಕೆ ಅದನ್ನ ನೋಡ್ತೀನಿ. ಕಳಪೆ ಕಾಮಗಾರಿ ಖಂಡಿತವಾಗಿಯೂ ನಾನೇ ಕಂಪ್ಲೇಂಟ್ ಮಾಡ್ತೀನಿ. ಏಜೆನ್ಸಿ ಅವರು ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿಯ ರಾಜಿ ಇಲ್ಲ ಕಾಮಗಾರಿ ವಿಷಯದಲ್ಲಿ. ಯಾಕಂದ್ರೆ ಸರ್ಕಾರ ಕಷ್ಟಪಟ್ಟು ನಾವು ದುಡ್ಡು ಕೊಡ್ತೀವಿ, ಅದರಲ್ಲಿ ಇವ್ರು ಕಳಪೆ ಮಾಡಿ ಮಿಸ್ಯೂಸ್ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ಜೊತೆಗೆ ಅದನ್ನ ಕಂಪ್ಲೇಂಟ್ ಮಾಡುವ ಕೆಲಸವನ್ನ ಮಾಡ್ತೀವಿ. ಮುಂದೆ ಹೋಗಿ ನೋಡ್ತೀವಿ. ನಾವು ಸಹ ಫೋಟೋದಲ್ಲಿ ನೋಡಿದೆ ಬ್ರೆಸ್ಟ್ ವಾಲ್ ಎಲ್ಲ ಕಂಪ್ಲೇಂಟ್ ಕಾಮಗಾರಿ ಅಂತ ದೂರುಗಳಿದ್ದಾವೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಸರ್? ಸಂಚಾರ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡು? ಅಲ್ಲಲ್ಲ, ಇದು ನಿನ್ನೆ ಮಧ್ಯಾಹ್ನದಿಂದ ಆಗಿರೋದು. ಇಲ್ಲಿವರೆಗೂ ಮಳೆಗಾಲಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಮಾಹಿತಿ ಕೊಟ್ಟಿದ್ದಾರೆ ಸರ್? ನಿನ್ನೆ ಮಧ್ಯಾಹ್ನದಿಂದ ಈ ಸಮಸ್ಯೆ ಆಗಿರೋದು. ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದ್ರಿಂದ ಬದಲಿ ರಸ್ತೆ ಏನ್ 2 ವೇ ಇರ್ತದಲ್ಲ, ಬದಲಿ ಆ ಕಡೆ ತೆಗೆದು ಬದಲಿ ರಸ್ತೆಯಲ್ಲಿ ನಾವು ಮಾಡುವಂತ ಕೆಲಸ ಮಾಡ್ತೀವಿ. ಇಲ್ಲಿ ಮಾತ್ರ ಕಾಂಕ್ರೀಟ್ ಆಗಿರ್ಲಿಲ್ಲ. ಇದು ನಾನು ಸಹ ಅಧಿಕಾರಿಗಳಿಗೆ ಬೈದಿದ್ದೀನಿ ಏನಕ್ಕೆ ತಡವಾಗಿದೆ ಅಂತ. ಈಗ ಗ್ರಾವೆಲ್ ಎಲ್ಲ ಹಾಕಿ ಸದ್ಯಕ್ಕೆ ವಾಹನ ಸವಾರರಿಗೆ ಅನುವು ಮಾಡಿಕೊಟ್ಟು ಈಗ ಮುಂಜಾಗ್ರತಾ ಕ್ರಮವಾಗಿ ಈಗ ಏನ್ ನೀವು ನೋಡ್ತಾ ಇದ್ರಿ ಅದನ್ನ ಆ ರಸ್ತೆಯನ್ನ ಬಂದ್ ಮಾಡುವ ಕೆಲಸ ಮಾಡ್ತೀವಿ. ಇಲ್ಲ ಎಲ್ಲದನ್ನು ಈಗ ನಾವೆಲ್ಲ ಬಂದಿರೋದು ಮುಂಜಾಗ್ರತೆ. ಈಗ ಸಣ್ಣ ಪುಟ್ಟ ಆಗಿರೋದಕ್ಕೆ ನಾವು ಇವತ್ತು ಬಂದಿರೋದು. ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ನಾವು ತಗೊಂತೀವಿ. ತಗೊಳ್ದೇ ಹೋದ್ರೆ ಯಾರು ಅದಕ್ಕೆ ಅಧಿಕಾರಿಗಳು ಇರ್ತಾರೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದ್ರಲ್ಲಿ. ಹಾಗೆ ಏಜೆನ್ಸಿ ಅವರಿಗೆ ಒಂದು ಅವ್ರಿಗೇನು ಕ್ರಮ ತಗೊಬಹುದು ನಾವು ಮುಂದಿನ ದಿನಗಳಲ್ಲಿ ಆ ಕ್ರಮ ತಗೊಳ್ಳೋ ಕೆಲಸ ಮಾಡ್ತೀವಿ. ಏಪ್ರಿಲ್ ಅಲ್ಲ, ಜೂನ್ 30. ಇಲ್ಲ ಜೂನ್ 30. ಅವತ್ತು ಜೂನ್ 30ನೇ ತಾರೀಕು ಜೂನ್ 30ನೇ ತಾರೀಕಿಗೆ ನಾವು ಪ್ರಾಮಿಸ್ ಮಾಡಿದ್ವಿ. ಈಗಲೂ ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ಆದ್ರೆ ಸಣ್ಣ ಪುಟ್ಟದ ಸಮಸ್ಯೆಗಳು ಈಗ ಮಳೆ ಆಗಿರೋದ್ರಿಂದ ಆಗಿದೆ. ಒಟ್ಟು ಇನ್ನು 2 ಕಿಲೋಮೀಟರ್ ಅಷ್ಟೇ ಬಾಕಿ ಆಗಿರ್ಬೇಕು ಕಾಂಕ್ರೀಟ್. ಎಷ್ಟು ಕಿಲೋಮೀಟರ್ ಇದೆ? ಇನ್ನು 2 ಕಿಲೋಮೀಟರ್ ಇದೆ. ಈಗ ಸಮಸ್ಯೆ ಆಗ್ತಿದ್ರು ರಸ್ತೆ ಇದಲ್ಲ, ನಮ್ಗೆ ಲ್ಯಾಂಡ್ ಸ್ಲೈಡ್ ನ ತಡೆಗಟ್ಟುವಂತ ಕೆಲಸ ನಮ್ಗೆ ಸವಾಲಾಗಿದೆ. ಅದನ್ನ ಹಂತವಾಗಿ ಸಾರ್ವಜನಿಕರಿಗೆ ಪದೇ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಾವು ಬಗೆಹರಿಸ್ಕೊಡ್ತೀವಿ. ಹೌದು, ನನಗೂ ಕಳೆದ ಮಧ್ಯರಾತ್ರಿ ಎಲ್ಲ ಇಲ್ಲಿಂದ ವಾಹನ ಸವಾರರು ಅಂದ್ರೆ ನಮ್ಮ ಜಿಲ್ಲೆಯವರೆಲ್ಲ, ಮಂಗಳೂರು ಜಿಲ್ಲೆಯವರೆಲ್ಲ ಕರೆ ಮಾಡಿದ್ರು, ಈಗ ಆಗ್ತಿದೆ ಸರ್ ಏನಿದು ಅಂತ. ಅದಕ್ಕೆ ಕೂಡಲೇ ಬೆಳಗ್ಗೆ ನನಗೂ ಸಹ ಇವತ್ತು ವಾಣಿಜ್ಯ ಸಮಿತಿಯ ಟೂರ್ ಇತ್ತು ಅಸ್ಸಾಂಗೆ.
ನಾನು ಅದನ್ನೆಲ್ಲ ಈ ಮಳೆ ಇರೋದ್ರಿಂದ ಮುಂಜಾಗ್ರತೆ ನಾವು ಸಹ ಎಲ್ಲೋ ಹೋಗಿ ಅಲ್ಲೆಲ್ಲೋ ಸಿಕ್ಕಾಕೊಂಡು ಇಲ್ಲಿ ಸಮಸ್ಯೆ ಆದ್ರೆ ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ನಾವೆಲ್ಲೋ ವಿಫಲರಾಗ್ತೀವಿ ಅನ್ನೋ ರೀತಿಯಲ್ಲಿ ನಾನು ಸಹ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ಇಲ್ಲೇ ಇರ್ತೀವಿ. ನಾವೆಲ್ಲ ಮುಖ ಮೂಡಿರ್ತೀವಿ. ನಮ್ಮ ಇಲ್ಲಿ ಸ್ಥಳೀಯ ತಹಶೀಲ್ದಾರ್ ಆಗಿರ್ಬೋದು, ಇಲ್ಲಿ ಏನು NH ಅಫಿಷಿಯಲ್ಸ್ ಆಗಿರ್ಬೋದು, ಯಾರು ಜಿಲ್ಲೆ ಬಿಟ್ಟು ಹೋಗಂಗಿಲ್ಲ ಅನ್ನೋದನ್ನ RO ಅವ್ರ ಕೈಲಿ ಹೇಳ್ಸಿದೀನಿ. ಅದೇ ರೀತಿ ಮಳೆಗಾಲ ಆಗೋವರೆಗೂ ನಾವೆಲ್ಲ ಇಲ್ಲಿ ನಮ್ಮ ಕಂಪ್ಲೀಟ್ ನಮ್ಮ ಏನು ಟೀಮ್ ಇಲ್ಲಿ ಇರ್ತದೆ. ನೀವ್ ಹೇಳ್ತಿರಂಗೆ ಕಳಪೆ ಕಾಮಗಾರಿನ ಪರಿಶೀಲಿಸಬೇಕು. ಅದ್ರಲ್ಲಿ ಏನಕ್ಕಾಗಿದೆ ಸತ್ಯಾಸತ್ಯಗಳನ್ನ ತಿಳಿದು ಅದನ್ನ ಬಗೆಹರಿಸೋ ಕೆಲಸವನ್ನ ಮಾಡ್ತೀವಿ. ಈಗಲೂ ಮತ್ತೆ ಅದು ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಈ ರಸ್ತೆನ ಬಂದ್ ಮಾಡೋ ಕೆಲಸ ಮಾಡ್ತೀವಿ. ಏನಕ್ಕೆ PD ಮೇಲೆ ಅಂತ ಹೇಳಿದ್ರೆ ಇಲ್ಲಿ PD ಬಂದಿಲ್ದೇ ಇರೋದ್ರಿಂದ ಭಾಗಶಃ ನಮ್ಗೆ ಜನಪ್ರತಿನಿಧಿಯಾಗಿ ಸಿಟ್ಟಿರ್ತದೆ. ಯಾಕಂತ ಹೇಳಿದ್ರೆ ಸಾರ್ವಜನಿಕರ ಸಮಸ್ಯೆ ಆದಾಗ ಸಾರ್ವಜನಿಕರ ಪ್ರೆಷರ್ ನಮ್ಮ ಮೇಲೆ ಇರ್ತದೆ. ಆಗ ನಮ್ಮ ಪ್ರೆಷರ್ ನಾವ್ ಯಾರ ಕೈಲಿ ಹೇಳ್ಕೊಳ್ಳೋಣ. ಹಾಗಾಗಿ PD ಮೇಲೆ ನಾನು ಕೂಗಾಡ್ದೆ, ಕರ್ಸಿ ಮಾತಾಡ್ತೀನಿ ಯಾಕೆ ಸಮಸ್ಯೆ ಏನಾಗಿದೆ ಏನ್ ನಿಮ್ದು ಅಂತ. ಅವ್ರಿಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ದಿದ್ರೆ ನಾವು ಪತ್ರ ಬರೀತೀನಿ, ಬೇರೆ ಒಬ್ರು ಯಾರು RO ಹಾಕೊಡ್ತಾರೆ ಅಲ್ಲ PDನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.